ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಬಾರಕೂರಿನ ಐತಿಹಾಸಿಕ ಕಲ್ಲು ಚಪ್ಪರದಿಂದ ಪಶ್ಚಿಮ ದಿಕ್ಕಿಗೆ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಸೀತಾ ನದಿಯಲ್ಲಿರುವ ಪುಟ್ಟ ದ್ವೀಪವೇ ಬೆಣ್ಣೆಕುದ್ರು. ಈ ನಯನ ಮನೋಹರ ದ್ವೀಪದಲ್ಲಿ ಕುಲಮಹಸ್ತ್ರಿ ಅಮ್ಮನವರ ದೇವಾಲಯವಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವು ಮೊಗವೀರ ಸಮುದಾಯದವರ ಪ್ರಧಾನ ದೇವಾಲಯ. ಗರ್ಭಗುಡಿಯ ಎಡಬಲಗಳಲ್ಲಿ ಅಜ್ಜಮ್ಮ ದೇವಿಯ ಕುರ್ಚಿ ಮತ್ತು ದಂಡ ಹಾಗೂ ಮಂದಹಾಸದಲ್ಲಿರುವ ಶಾಂತಮೂರ್ತಿ ವೀರಭದ್ರನ ಪ್ರತಿಮೆ ಇದೆ. ಹಿಂದಿನ ಗುರುಗಳೊಬ್ಬರಿಗೆ ತಿರುಪತಿ ಸನ್ನಿಧಾನದಲ್ಲಿ ಅನುಗ್ರಹಿಸಲ್ಪಟ್ಟ ವೆಂಕಟರಮಣನ ಮೂರ್ತಿಯ ಗುಡಿಯು ದೇವಳದಲ್ಲಿ ಕಾಣಬಹುದು. ಬಾರಕೂರು ರಾಜಧಾನಿಗೆ ಸಮುದ್ರ ಮಾರ್ಗವಾಗಿ ಬರುವ ಪರಕೀಯರ ಆಕ್ರಮಣವನ್ನು ತಡೆಯಲು ಬಾರಕೂರನ್ನು ಆಳಿದ ಅರಸರೆಲ್ಲರೂ ಬೆಣ್ಣೆಕುದ್ರುವಿನಲ್ಲಿ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದರು. ತಮ್ಮ ಶೌರ್ಯ ಮತ್ತು ಸಾಹಸಕ್ಕೆ ಖ್ಯಾತಿ ಪಡೆದ ಮೊಗವೀರ ಯುವಕರು ನೌಕಾಪಡೆ ಮತ್ತು ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮಂಗಲ ಪೂಜಾರ್ಯರು ಮೊಗವೀರ ಸಮಾಜದ ಕುಲಗುರುಗಳು. ಬೆಣ್ಣೆಕುದ್ರು ದೇವಸ್ಥಾನದಲ್ಲಿ 9 ತಲೆಮಾರುಗಳ ಗುರುಪರಂಪರೆಯೊಂದಿಗೆ ಕರಾವಳಿಯಲ್ಲಿ ಶ್ರೇಷ್ಠ ಗುರು ಪರಂಪರೆ ಇರುವ ಸ್ಥಳವಾಗಿತ್ತು. ಖ್ಯಾತ ಉದ್ಯಮಿ ನಾಡೋಜ ಜಿ ಶಂಕರ್ ಅವರ ವಿಶೇಷ ಮುತುವರ್ಜಿ ಮತ್ತು ನೇತೃತ್ವದಲ್ಲಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ತುಳುನಾಡಿನ ಹಂಪಿ ಎಂಬ ಖ್ಯಾತಿ ಪಡೆದ ಬಾರಕೂರಿನಲ್ಲಿ ನಿಸರ್ಗದ ಮಡಿಲಲ್ಲಿರುವ ಬೆಣ್ಣೆಕುದ್ರು ಕುಲಮಹಸ್ತ್ರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ.